ತಂಬಿಟ್ಟು ಮಾಡುವ ವಿಧಾನ ಅದಕ್ಕಿಂತ ಮುಂಚೆ ನಮ್ಮದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೇಗೆ ಮಾಡೋದು ಅಂತ ತಂಬಿಟ್ಟು ನೋಡೋಣ ಬನ್ನಿ. ಈಸಿ ಮಾಡ್ಕೊಳ್ಳಿ. ಆಂಟಿ ತಂಬಿಟ್ಟು ಮಾಡೋದು ಹೆಂಗೆ ಹೇಳಂಟಿ? ಹಳ್ಳಿ ತಂಬಿಟ್ಟು ಥರ ಮಾಡ್ತೀವಿ. ಅಕ್ಕಿ ತಂಬಿಟ್ಟು ಅದಕ್ಕೆ ಫಸ್ಟು ಅಕ್ಕಿನ ಹುರ್ಕೋಬೇಕು ಮೀಡಿಯಮ್ ಆಗಿ. ಆಮೇಲೆ ಅದನ್ನ ಪುಡಿ ಮಾಡ್ಕೋಬೇಕು ಮಿಕ್ಸಿಗೆ. ಆಮೇಲೆ ಸ್ವಲ್ಪ ಕೊಬ್ಬರಿ, ಅದಕ್ಕೆ ನಾವೆಷ್ಟು ಒಂದು ಪಾವು ಹಾಕೊಂಡು ಗ್ಲಾಸ್ ಕೊಬ್ಬರಿ ಹಾಕಬೇಕು. ಸ್ವಲ್ಪ ಕಡಲೆ ಪುಡಿ, ಸ್ವಲ್ಪ ಕೊಬ್ಬರಿ, ಸ್ವಲ್ಪ ಬಿಳಿ ಎಳ್ಳು ಎಲ್ಲ ಬೆಚ್ಚು ಮಾಡ್ಕೊಂಡು ಅದನ್ನ ಮಿಕ್ಸ್ ಮಾಡ್ಕೋಬೇಕು. ಓಕೆ. ನಂತರ ಕಡಲೆ ಬೀಜ ಅದನ್ನು ದಪ್ಪವಾಗಿ ಮಾಡ್ಕೋಬೇಕು. ಕಡಲೆನ ಬಿಸಿ ಮಾಡಬಾರ್ದು, ಅದನ್ನು ಸ್ವಲ್ಪ ಸ್ವಲ್ಪ ದಪ್ಪವಾಗಿ ಮಾಡ್ಕೊಂಡ್ರೆ ತಿನ್ನಕ್ಕೆ ಚೆನ್ನಾಗಿ ಟೇಸ್ಟ್ ಇರ್ತದೆ. ಓಕೆ. ತಿರ್ಗಾ ಕಡಲೆ ಬೀಜ ಬೆಚ್ಚಗೆ ಅದನ್ನ ಹುರ್ಕೊಂಡು ಅದನ್ನು ಸ್ವಲ್ಪ ದಪ್ಪಾಗಿ ಪುಡಿ ಮಾಡ್ಕೋಬೇಕು. ನಂತರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಒಂದೆರಡು ಏಲಕ್ಕಿ ಮಿಕ್ಸ್ ಮಾಡ್ಕೋಬೇಕು. ಈಗ ಅಕ್ಕಿನ ಸುರಿತಾ ಇದ್ದೀನಿ. ಬೇಗ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಎಲ್ಲನೂ ಕ್ರಮವಾಗಿ ಕಡಲೆ ಬೀಜ ಮಾಡ್ಕೋಬೋದು. ಇಲ್ಲಾಂದರೆ ಆಗಲ್ಲ ಅಂದರೆ ಅಕ್ಕಿ ಹಿಟ್ಟು ಹುರಿದಿರ್ತೀವಿ, ಅಕ್ಕಿ ಇದೆ ಅದರಲ್ಲೇ ಮಾಡ್ಕೊಂಡಿದ್ದೀನಿ ಏಲಕ್ಕಿಯ. ಇದಕ್ಕೆ ಬೆಲ್ಲ ಹಾಕಿದ್ದೀನಿ. ಬೆಲ್ಲ ಎಷ್ಟು ಅಂದರೆ ಸಮ ನೀರು, ಒಂದು ಗ್ಲಾಸ್ ನೀರು ಹಾಕಿದ್ವಿ. ಈಗ ಅಕ್ಕಿ ಹಿಟ್ಟು ಎಷ್ಟು ಬೇಕಾಯ್ತದೆ ಅಷ್ಟಕ್ಕೆ ಬೆಲ್ಲ ಹಾಕಿ 2 ಗ್ಲಾಸ್ ನೀರು ಹಾಕಿದ್ದೀನಿ. ಓಕೆ. ಅದು ಸ್ವಲ್ಪ ಅಂಟಿಸಿದ್ರೆ ಸಾಕು. ಈಗ ಕಡಲೆ ಒಂದೇಳೆ ಪಾಕ ತಗೋಬೇಕು. ಒಂದೇಳೆ ಪಾಕ. ಜಾಸ್ತಿ ಪಾಕ ಬಂದ್ಬಿಟ್ರೆ ಗಟ್ಟಿ ಆಗ್ಬಿಡುತ್ತೆ. ಇದು ಕಡಲೆ ಬೀಜನ ಹುರ್ಕೊಂಡು ಕಡಲೆ ಬೀಜ ಹುರಿದ್ಬಿಟ್ಟು ಸ್ವಲ್ಪ ದಪ್ಪ ಥರ ಮಿಕ್ಸ್ ಮಾಡಿ ಪುಡಿ ಮಾಡಿ ಒಳಗೆ ಮಿಕ್ಸ್ ಮಾಡ್ತೀವಿ. ಈಗ ಇಷ್ಟೆಲ್ಲ ಮಿಕ್ಸ್ ಎಳ್ಳು, ಕೊಬ್ಬರಿ, ಕಡಲೆ, ಏಲಕ್ಕಿ, ಕಡಲೆ ಬೀಜ, ಅಕ್ಕಿ ಹಿಟ್ಟು ಎಲ್ಲನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡು ಈಗ ಇದನ್ನ ಒಂದೇಳೆ ಪಾಕನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀರಾ. ಬೇಕಾದಷ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಕಲಿಸ್ತಾರೆ. ಮಾಡೋದು ಅಂತ ಹೇಳು ನೀನು ರೆಕಾರ್ಡ್ ಮಾಡ್ಕೊಂಡು. ನಮ್ಮ ಪಾಕನ ಒಂದು ಹದದಲ್ಲಿ ಮಿಕ್ಸ್ ಮಾಡ್ಕೊಂಡು ಹಿಂಗೆ ಉಂಡೆ ಕಟ್ಟೋ ರೀತಿ ಎಷ್ಟು ಮಿಕ್ಸ್ ಮಾಡ್ಕೊಂಡು. ಇಷ್ಟು ಸಾಕಂಟಿ ಪಾಕ? ಬೇಕು ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಇದು ಈಗ ಒಂದು ಅದೇ ಇದನ್ನೇ ಬೇಕು ಅಂದರೆ ಹಾಕ್ಬೇಕು. ನೋಡಿ ಈ ಥರ ಮಿಕ್ಸ್ ಮಾಡಿದರೆ ಈ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ. ತುಂಬ ಟೇಸ್ಟು, ತಿನ್ನೋಕ್ಕೂ ನೋಡೋಕ್ಕೂ ಚೆನ್ನಾಗಿದೆ. ಇದು ಹಳ್ಳಿ ಸ್ಟೈಲಲ್ಲಿ ತಂಬಿಟ್ಟು ಈ ಥರ ಬಿಸಿ ಮಾಡ್ಕೊಳ್ಳಿ. ಮಕ್ಕಳಿಗೆ ಎಲ್ಲರಿಗೂ ಚೆನ್ನಾಗಿರುತ್ತೆ. ಈ ಥರ ದೇವರಿಗೆ ನಾವು ಮಾಡ್ಕೋತೀವಿ ತಂಬಿಟ್ಟನ್ನ.